ನಾನ್ ಡೈರಿ ಮಿಲೆಟ್ ಐಸ್ ಕ್ರೀಮ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಇದು R&D ಎಲ್ಲ ಸ್ಟಾರ್ಟ್ ಆಗಿದ್ದು 2020 2020 ಸ್ಟಾರ್ಟ್ ಆಗಿ 2023 ಅದನ್ನ ಲಾಂಚ್ ಮಾಡಿದ್ವಿ. ಇದರಲ್ಲಿ ವಿಶೇಷತೆ ಏನಂದ್ರೆ ನಿಮ್ಗೆ ಇದರಲ್ಲಿ ಬಾಕಿ ಐಸ್ ಕ್ರೀಮ್ ಕಂಪೇರ್ ಮಾಡಿದ್ರೆ ನಾರ್ಮಲ್ ಹಾಲು ಇರಲ್ಲ, ಅಂದ್ರೆ ಹಸು ಹಾಲು, ಎಮ್ಮೆ ಹಾಲು ಅದು ಯಾವುದು ಯೂಸ್ ಮಾಡಲ್ಲ. ಇದರಲ್ಲಿ ಬರೀ ಬೇಸಿಕಲಿ ನಿಮಗೆ ಬರೀ ಸಿರಿಧಾನ್ಯಗಳು, ರಾಗಿ, ನವಣೆ, ಸಜ್ಜೆ, ಜೋಳ, ಈ 4 ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತ ಐಸ್ ಕ್ರೀಮ್ ಇದು. ಇದರಲ್ಲಿ ಅದು ಬಿಟ್ರೆ ನಿಮಗೆ ಸಕ್ಕರೆ, ಅದು ಬಿಟ್ರೆ ಹಣ್ಣು, ಸೀಸನಲ್ ಫ್ರೂಟ್ಸ್ ಯಾವ್ದು ಬರುತ್ತೋ ಅದನ್ನ ಮಾತ್ರ ಹಾಕಿ ಮಾಡಿರುವಂತದ್ದು. ಇದು ನಮ್ಮ ವಿಶೇಷತೆ. ಕಂಪೇರ್ ಟು ನಿಮ್ದು ನಾರ್ಮಲ್ ಐಸ್ ಕ್ರೀಮ್ ಕಂಪೇರ್ ಮಾಡಿದ್ರೆ ನಮ್ದ್ರಲ್ಲಿ ನಿಮ್ಗೆ ಪ್ರೋಟೀನ್ಸ್ ಆಗಲಿ, ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಮ್ಯಾಂಗನೀಸು, B12 ಇವೆಲ್ಲ ಯಥೇಚ್ಛವಾಗಿ ಸಿಗುತ್ತೆ. ಇದು ನಮ್ಗೆ ಬೆನಿಫಿಷಿಯಲ್. ಸೊ ಈಗ ಸರ್ ವೀಗನ್ ಅಂತಾನೆ ಒಂದು ಟ್ರೆಂಡ್ ಆಗುತ್ತೆ, ಅಂದ್ರೆ ಎಲ್ಲ ಎಷ್ಟೊಂದ್ ಜನ ಡೈರಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಲ್ಲ ಅಂತ. ಸೊ ಅದರ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೊಂದು ಹೌದು, ಅದರಲ್ಲಿ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಅದ್ರಲ್ಲಿ ಲಿಟಲ್ ನೋಡಕ್ ಹೋದ್ರೆ ನಮ್ದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮಾರ್ಕೆಟ್ ಅಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡೋದು ವೀಗನ್ ಅಲ್ಲಿ ಅದೊಂದು ಟ್ರೆಂಡ್ ಆಗಿ ಹೋಗ್ತಾ ಇದೆ. ಅದನ್ನ ನೋಡಲ್ಲ ಯಾರು. ಆದ್ರೆ ನಮ್ದೇನಾಗಿದೆ, ನಾವು ಮಾಡ್ತಿರೋ ಇದರಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡ್ತಿಲ್ಲ, ಕೊಕೊನಟ್ ಬೇಸ್ ನ ಯೂಸ್ ಮಾಡ್ತಾ ಇದೀವಿ ನಾವು. ಬೇಸನ್ನ ಫ್ಯಾಟ್ಗೋಸ್ಕರ ಐಸ್ ಕ್ರೀಮ್ ಅಲ್ಲಿ, ಎಲ್ಲ ಐಸ್ ಕ್ರೀಮ್ ಅಲ್ಲೂ ಫ್ಯಾಟ್ ಬೇಕು. ಈಗ ನಾರ್ಮಲ್ ಐಸ್ ಕ್ರೀಮ್ ಅಲ್ಲಿ ನಿಮ್ಗೆ ಮಿಲ್ಕ್ ಇಂದ ಫ್ಯಾಟ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆದ್ರೆ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಗೆ ನಾವು ಇದರಲ್ಲಿ ಕೊಕೊನಟ್ ಬೇಸ್ ಇಂದ ನಾವು ಫ್ಯಾಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಅದು ಅದ್ರ ಬೇಸ್. ಸೊ ಇದನ್ನ ಕನ್ಸಿಡರ್ ಆಸ್ ಎ ವೀಗನ್ ಅಂತ ಕನ್ಸಿಡರ್ ಮಾಡೋ. ಆದ್ರೆ ನಾವು ವೀಗನ್ ಅಂತ ಹೇಳಲ್ಲ, ಯಾಕಂದ್ರೆ ನಾವು ಮಿಲೆಟ್ ನ ಸ್ವಲ್ಪ ಹೈಲೈಟ್ ಮಾಡ್ತಾ ಇದೀವಿ. ನಾವು ಮಿಲೆಟ್ ನ ಹೈಲೈಟ್ ಮಾಡೋದ್ರಿಂದ ಮಿಲೆಟ್ ಐಸ್ ಕ್ರೀಮ್ ಅನ್ನೋದು ನಮ್ ಕಾನ್ಸೆಪ್ಟ್ ಇದೆ. ವೀಗನ್ ಅಂತೇಳಿ ನಾನ್ ಡೈರಿ, ಇದು ನಿಮ್ಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಎಲ್ಲ ತುಂಬಾ ಜನ ನಮ್ಗೆ ಕಸ್ಟಮರ್ಸ್ ಇದಾರೆ. ನಮ್ದು ಆಲ್ರೆಡಿ ಔಟ್ಲೆಟ್ ಇದೆ, ಮಲ್ಲೇಶ್ವರಂ ಅಲ್ಲಿ ಒಂದು ಔಟ್ಲೆಟ್ ಇದೆ, ಮತ್ತೆ ಜಯನಗರ್ ಅಲ್ಲೂ ಒಂದು ಔಟ್ಲೆಟ್ ಇದೆ. ಕಾರ್ಪೊರೇಟ್ ಸೆಕ್ಟರ್ ಗಳಿಗೂ ನಾವು ಸಪ್ಲೈ ಕೊಡ್ತೀವಿ. ಸೊ ನೀವು ಆಗ್ಲೇ ಆನ್ಲೈನ್ ನಲ್ಲಿ ಬಂದಿದ್ದೀರಾ ಹೇಗೆ ಸರ್? ಆನ್ಲೈನ್ ಸ್ವಿಗ್ಗಿ, ಝೊಮ್ಯಾಟೊ ಇದೆ. ಮಲ್ಲೇಶ್ವರಂ ಔಟ್ಲೆಟ್ ಅಲ್ಲಿ ಹತ್ರ ಇರೋರಿಗೆ ಮಾತ್ರ ಸಿಗ್ತಾ ಇದೆ. ಜಯನಗರ್ದು ಈಗ 1 ವೀಕ್ ಆಗಿದೆ ಅಷ್ಟೇ ಓಪನ್ ಮಾಡಿ. ಇದನ್ನೊಂದು ಸ್ವಲ್ಪ ದಿನ ಟೈಮ್ ತಗೊಳುತ್ತೆ, ಅದು ಆನ್ಲೈನ್ಗೆ ಇದು ಮಾಡ್ತೀವಿ. ಮತ್ತೆ B2B ಇದೆ. ಮತ್ತೆ ನಾವು ವೈಟ್ ಲೇಬಲಿಂಗು ಬೇಕಾದ್ರೆ ಕೊಡ್ತೀವಿ ಕಸ್ಟಮರ್ಸ್ಗೆ, ಅಂದ್ರೆ ಅವ್ರದೇ ಬ್ರ್ಯಾಂಡ್ ಅಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಅದು ಬೇಕಾದ್ರೆ ಆಪ್ಷನ್ ಈ ಸತಿಯಿಂದ ಸ್ಟಾರ್ಟ್ ಮಾಡಿದೀವಿ.